ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ. ಧರ್ಮಸ್ಥಳ ಗ್ರಾಮಕ್ಕೆ ದೂರುದಾರನ ಆಗಮನ, 6ನೇ ಸಮಾಧಿ ಅಗೆಯುವ ಮೂಲಕ ಕಾರ್ಯಾಚರಣೆ ಪ್ರಾರಂಭ. ತನಿಖೆಗೆ ಎಸ್ಐಟಿಗೆ ಮತ್ತಷ್ಟು ಪೊಲೀಸ್ ಬಲ. ವಿಶೇಷ ತನಿಖಾ ತಂಡಕ್ಕೆ ಮತ್ತೆ 9 ಪೊಲೀಸರ ನೇಮಕ. ಅತ್ತ ಕರ್ನಾಟಕದ ಪ್ರತಿ ಠಾಣೆಯಿಂದ ಮಾಹಿತಿ ಕೇಳಿದ ಎಸ್ಐಟಿ. ಮಾಲೆಗಾಂವ್ ಸ್ಫೋಟ ಪ್ರಕರಣದ ಎಲ್ಲ ಆರೋಪಿಗಳು ಖುಲಾಸೆ. ಮಹಾರಾಷ್ಟ್ರದ ಎನ್ಐಎ ಕೋರ್ಟ್ನಿಂದ ತೀರ್ಪು ಪ್ರಕಟ. ಸಾಧ್ವಿ ಪ್ರಾಗ್ಯ ಸಿಂಗ್ ಸೇರಿ 7 ಜನರಿಗೆ ಬಿಗ್ ರಿಲೀಫ್. ಮಹದಾಯಿಗಾಗಿ ಮತ್ತೆ ಬೀದಿಗಿಳಿದ ಅನ್ನದಾತ ಪ್ರಹ್ಲಾದ್ ಜೋಶಿ ಕಚೇರಿ ಎದುರು ಪ್ರತಿಭಟನೆ. ಕೇಂದ್ರಕ್ಕೆ ಬಿಸಿ ಮುಟ್ಟಿಸೋಕೆ ಅನಿರ್ದಿಷ್ಟಾವಧಿ ಹೋರಾಟ. ಉಳಿಯಲು ಯತ್ನಿಸಿದಾಗ ದೇವರೇ ಎತ್ತರಕ್ಕೆ ಕೊಂಡೊಯ್ತಾ ಇದ್ದಾನೆ. ಪೋಸ್ಟ್ ಮೂಲಕ ರಮ್ಯಾ ಪ್ರಥಮ್ಗೆ ವಿಜಯಲಕ್ಷ್ಮಿ ಕೌಂಟರ್. ಅತ್ತ ಮುಂದಿನ ವಾರ ಸುಪ್ರೀಂನಲ್ಲಿ ತೀರ್ಪು ಪ್ರಕಟ ಸಾಧ್ಯತೆ.